ಹಿಮಾಲಯದ ಮಡಿಲಲ್ಲಿ ಮತ್ತು ಬದ್ರಿನಾಥಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಒಂದು ಮ್ಯಾಜಿಕಲ್ ಸ್ಪಾಟ್ ಮಾನ ಭಾರತದ ಲಿಟ್ರಲಿ ಲಾಸ್ಟ್ ವಿಲೇಜ್, ಈಗ ಫಸ್ಟ್ ವಿಲೇಜ್ ಆಗಿದೆ. ಇಲ್ಲಿನ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಸಮಯ ಕಳೆದು ಗ್ರಾಮದ ಒಳಗೆ ಹೋಗ್ತೀವಿ. ಇಲ್ಲಿರುವ ವ್ಯಾಸ ಗುಹೆಯಲ್ಲಿ ಮಹರ್ಷಿ ವ್ಯಾಸರು ಮಹಾಭಾರತವನ್ನು ಡಿಕ್ಟೇಟ್ ಮಾಡ್ತಾರೆ ಮತ್ತು 108 ಮಹಾಪುರಾಣಗಳನ್ನು ರಚನೆ ಮಾಡ್ತಾರೆ. ಮತ್ತು ಇಲ್ಲೇ ಇರುವ ಗಣೇಶ ಗುಹೆಯಲ್ಲಿ ಸ್ವಯಂ ಗಣೇಶನೇ ಮಹಾಭಾರತವನ್ನು ಬರೀತಾರೆ. ಇದೇ ನೋಡಿ ಭೀಮ್ ಪೂಲ್. ಇದನ್ನ ಸ್ವಯಂ ಭೀಮ ಅವರೇ ನದಿ ದಾಟಲು ಅನುಕೂಲ ಆಗಲಿ ಅಂತ ಇದನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳ್ತಾರೆ. ಮಾನ ಗ್ರಾಮವನ್ನು ಪಾಂಡವರು ಸ್ವರ್ಗಾರೋಹಣ ಯಾತ್ರೆಯ ಆರಂಭದ ಕೇಂದ್ರ ಬಿಂದು ಅಂತ ಕರೆಯಲಾಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಸಿಂಬಾಲಿಕ್ ಆಗಿ ಪಂಚ ಪಾಂಡವರು ಮತ್ತು ದ್ರೌಪದಿ ಮತ್ತು ಒಂದು ನಾಯಿಯ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದೇ ಸ್ಥಳದಲ್ಲಿ ದೇವಿ ಸರಸ್ವತಿಯ ಉಗಮ ಆಗುತ್ತೆ ಮತ್ತೆ ನಂತರ ಅವಳು ಇಲ್ಲಿಂದನೇ ಪಾತಾಳಕ್ಕೆ ಹರಿತಾಳೆ. ಸ್ವಲ್ಪ ಸಮಯ ಇಲ್ಲೇ ಹರಿದು ಇಲ್ಲಿಂದ ಪಾತಾಳಕ್ಕೆ ಸೇರೋದ್ರಿಂದ ದೇವಿನ ಗುಪ್ತಗಾಮಿನಿ ಅಂತ ಸಹ ಕರೀತಾರೆ. ದೇವಿಯ ಗುಪ್ತಗಾಮಿನಿ ರೂಪಕ್ಕೆ ಪುರಾಣಗಳಲ್ಲಿ ಹಲವು ಕಥೆಗಳಿವೆ. ಮೊದಲನೇ ಕತೆ, ಯಜ್ಞಕ್ಕೆ ತಡವಾಗಿ ಬಂದ ದೇವಿಗೆ ಬ್ರಹ್ಮ ಶಾಪ ಕೊಟ್ಟಿರೋದು. ಎರಡನೇ ಕತೆ, ಗಂಗಾ ಯಮುನಾ ಸರಸ್ವತಿ ಜಗಳದಲ್ಲಿ ದೇವಿ ಸರಸ್ವತಿ ತಾನೇ ಮರಿಯಾಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಜಾನಪದ ಕಥೆಗಳ ಪ್ರಕಾರ ಗಣೇಶ ಮಹಾಭಾರತದ ಕಾವ್ಯ ರಚಿಸಬೇಕಾದ್ರೆ ದೇವಿಯ ಗರ್ಜನೆಯ ಸದ್ದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿರೋದಿಲ್ಲ. ರಭಸನ ಕಮ್ಮಿ ಮಾಡೋದಕ್ಕೆ ಕೇಳ್ಕೊತಾರೆ, ಆದರೆ ರಭಸ ಕಮ್ಮಿ ಆಗೋದಿಲ್ಲ. ಆಗ ಸ್ವಯಂ ಗಣೇಶ ಅವರೇ ದೇವಿಗೆ ಶಾಪ ಕೊಟ್ರು ಅನ್ನೋ ಜಾನಪದ ಕತೆ ಸಹ ಇದೆ. ಮಾನ ಒಂದು ವಿಲೇಜ್ ಅಷ್ಟೇ ಅಲ್ಲ, ಇಟ್ಸ್ ಪ್ಯೂರ್ ಸೈಲೆನ್ಸ್. ದ ವಿಂಡ್, ದ ರಿವರ್, ದ ಮೌಂಟೇನ್ಸ್ ಆಲ್ ಸ್ಪೀಕ್ ವಿತ್ ಇನ್. ಜರ್ನಿ ಎಂಡ್ಸ್, ಆದರೆ ಯುವರ್ ಇಂಟರ್ನಲ್ ಪೀಸ್ ಬಿಗಿನ್ಸ್. ಥ್ಯಾಂಕ್ ಯು.